ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗ ಅವರ ಒಂದೊಂದು ಹೇಳಿಕೆಗಳು ಟ್ರೋಲ್ ಆಗುತ್ತೆ. ಏನೋ ಹೇಳಕ್ಕೋಗಿ ಇನ್ನೇನೋ ಹೇಳಿ ರಾಹುಲ್ ಗಾಂಧಿ ಅವರು ಅಪಹಾಸ್ಯಕ್ಕೆ ಈಡಾಗ್ತಾರೆ ಅನ್ನೋ ಮಾತು ಎಲ್ಲಾ ಕಡೆ ಇದೆ. 2017ರ ಗುಜರಾತ್ ಎಲೆಕ್ಷನ್ ಟೈಮ್ ಅಲ್ಲಿ ಆಲೂಗಡ್ಡೆಯಿಂದ ಚಿನ್ನವನ್ನ ತೆಗೆಯೋ ಮಿಷನ್ ಬಗ್ಗೆ ಮಾತಾಡಿದ್ರು. ಈ ಹೇಳಿಕೆ ಅಂತೂ ಸಖತ್ ಟ್ರೋಲ್ ಆಯ್ತು. ಅದಾದ್ಮೇಲೆ ಗೋಧಿ ಹಿಟ್ಟನ್ನ ಲೀಟರ್ ಅಲ್ಲಿ ಅಳೆಯೋ ಬಗ್ಗೆ ಮಾತಾಡಿದ್ರು. ಇದು ಕೂಡ ಟ್ರೋಲ್ ಆಯ್ತು. ರಾಹುಲ್ ಗಾಂಧಿ ಅವರ ನಡೆ ಕೂಡ ಎಷ್ಟೋ ಬಾರಿ ಟ್ರೋಲ್ ಆಗ್ತಾನೆ ಇರುತ್ತೆ. ಆ ಸೆಷನ್ ಟೈಮ್ ನಲ್ಲೇ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ರು, ಅದು ವೈರಲ್ ಆಯ್ತು. ಆ ಚಕ್ರ ಇರುವಂತಹ ಬ್ಯಾಗ್ ಅನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ, ಅದು ಕೂಡ ಟ್ರೋಲ್ ಆಯ್ತು. ಎಷ್ಟೋ ಬಾರಿ ಅವರ ಟ್ರಾನ್ಸ್ಲೇಟರ್ಗಳು ಮಾಡುವಂತಹ ಎಡವಟ್ಟುಗಳಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಮುಜುಗರ ಅನುಭವಿಸ್ತಿರ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಜಿಲೇಬಿ ಫ್ಯಾಕ್ಟರಿ ವಿಚಾರಕ್ಕೆ ಟ್ರೋಲ್ ಆಗ್ತಿದ್ದಾರೆ. ಈ ಜಿಲೇಬಿ ಫ್ಯಾಕ್ಟರಿ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಈ ಟ್ರೋಲ್ ಆಗಿದ್ಯಾಕೆ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಹರಿಯಾಣದಲ್ಲಿ ವಿಧಾನಸಭೆಗೆ ಎಲೆಕ್ಷನ್ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಜಿದ್ದಿನ ಹೋರಾಟ ನಡೆಸ್ತಾ ಇದೆ. ಮೋದಿ ರಾಹುಲ್ ಗಾಂಧಿ ಕೂಡ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. 5ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ, ಹಾಗೆ 8ನೇ ತಾರೀಕು ರಿಸಲ್ಟ್ ಕೂಡ ಹೊರಬೀಳುತ್ತೆ. ಈ ಪ್ರಚಾರದ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಟ್ರೋಲ್ ಆಗುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅಂಬಾನಿ ಅದಾನಿಯನ್ನ ತೆಗಳೋ ಬರದಲ್ಲಿ ತಾವು ಕೊಟ್ಟ ಹೇಳಿಕೆಯಿಂದ ತಾವೇ ಈಗ ಅವರು ಟ್ರೋಲ್ ಆಗ್ತಾ ಇದ್ದಾರೆ. ಹರಿಯಾಣದಲ್ಲಿ ಜಿಲೇಬಿ ತಿಂಡಿ ಸಖತ್ ಫೇಮಸ್. ಜಿಲೇಬಿ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ಕಡೆನೂ ತುಂಬಾನೇ ಫೇಮಸ್ ಇದೆ. ಸಿಹಿ ತಿಂಡಿ ಇಷ್ಟಪಡೋರಿಗೆ ಜಿಲೇಬಿ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನ ನಾವು ಬೇಕರಿಗಳಲ್ಲೋ ಚಿಕ್ಕ ಪುಟ್ಟ ಅಂಗಡಿಗಳಲ್ಲೋ ರೆಡಿ ಮಾಡೋದನ್ನ ನೋಡಿರ್ತೀವಿ. ಬೆಂಗಳೂರಲ್ಲೂ ಸಂಜೆ ಹೊತ್ತು ಒಂದು ರೌಂಡ್ ಹಾಕೊಂಡ್ ಬಂದ್ಬಿಟ್ರೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ಜಿಲೇಬಿ ಎಲ್ಲವನ್ನ ರೆಡಿ ಮಾಡೋದನ್ನ ನಾವು ನೋಡಿರ್ತೀವಿ. ಇದನ್ನ ತಳ್ಳು ಗಾಡಿಗಳಲ್ಲೋ ಒಂದು ಚಿಕ್ಕ ಅಂಗಡಿಯಲ್ಲೋ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅದೇ ರೀತಿ ಹರಿಯಾಣದಲ್ಲೂ ಚಿಕ್ಕ ಪುಟ್ಟ ಜಿಲೇಬಿ ಸ್ಟಾಲ್ ಗಳನ್ನ ತಳ್ಳು ಗಾಡಿಗಳಲ್ಲಿ ಇಟ್ಕೊಂಡು ರೆಡಿ ಮಾಡ್ತಾರೆ. ಹೆಚ್ಚಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಬೇಕರಿಗಳಿಗೆ ಅಥವಾ ಮದುವೆಯಂತಹ ಸಮಾರಂಭಗಳಿಗೆ ಸಪ್ಲೈ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಮಟ್ಟದಲ್ಲಿ ಜಿಲೇಬಿಯನ್ನ ತಯಾರಿಸ್ತಾರೆ ಅಂತ ಹೇಳ್ಬೋದು. ಆದ್ರೆ ರಾಹುಲ್ ಗಾಂಧಿ ಅವರು ಇಡೀ ಹರಿಯಾಣದಲ್ಲಿ ಜಿಲೇಬಿ ಫ್ಯಾಕ್ಟರಿ ಸ್ಥಾಪನೆ ಆಗ್ಬೇಕು ಅಂತ ಹೇಳಿದ್ದಾರೆ. ಜಿಲೇಬಿ ಕಾರ್ಖಾನೆ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಅವ್ರ ಪ್ರಕಾರ ಜಿಲೇಬಿಗಳನ್ನ ಫ್ಯಾಕ್ಟರಿಗಳಲ್ಲಿ ತಯಾರಿಸುವಂತದ್ದು ಅಂತ ಅಂದ್ಕೊಂಡಿರ್ಬೋದೇನೋ, ಅಥವಾ ಅಂತ ಜಿಲೇಬಿ ಫ್ಯಾಕ್ಟರಿಗಳನ್ನ ಅವರು ಬೇರೆ ದೇಶದಲ್ಲಾದ್ರೂ ನೋಡ್ಕೊಂಡ್ಬಂದು ಹೇಳ್ತಾ ಇದಾರೋ ಗೊತ್ತಿಲ್ಲ. ಆದ್ರೆ ಹರಿಯಾಣದಲ್ಲಿ ಜಿಲೇಬಿ ಫ್ಯಾಕ್ಟರಿ ನಿರ್ಮಿಸಬೇಕು ಅಂತ ಹೇಳಿರೋದು ಈಗ ಟ್ರೋಲ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಹೇಳ್ತಾರೆ, ಜಿಲೇಬಿ ವಿಚಾರದಲ್ಲಿ ಮೋದಿ ಅವರು ಅದಾನಿ ಅಂಬಾನಿಯನ್ನ ಹೇಳ್ತಾ ಇರ್ತಾರೆ. ಸ್ಟೇಜ್ ಮೇಲೆ ಮಾತಾಡ್ತಿದ್ದಂತಹ ರಾಹುಲ್ ಗಾಂಧಿ ಅವರು ಒಂದು ಬಾಕ್ಸ್ ಜಿಲೇಬಿಯನ್ನು ತರಿಸ್ಕೊಂಡು ಅಲ್ಲೇ ಜನಗಳ ಎದುರಿಗೆ ಒಂದು ತಿಂತಾರೆ. ಇದು ತುಂಬಾ ಸ್ವೀಟ್ ಆಗಿದೆ, ಇದನ್ನ ನನ್ನ ಸಹೋದರಿ ಪ್ರಿಯಾಂಕಾ ಗಾಂಧಿಗೂ ಕೂಡ ನಾನು ಒಂದು ಬಾಕ್ಸ್ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರೊಂದು ಹೇಳಿದ ಮಾತು ಕೇಳಿ ಅಲ್ಲಿದ್ದಂಥವರೆಲ್ಲ ಬಿದ್ದು ನಗ್ತಾರೆ. ಏನಂದ್ರೆ ಹರಿಯಾಣದಲ್ಲಿ ಸ್ಥಳೀಯ ಜಿಲೇಬಿ ಅಂಗಡಿಗಳನ್ನ ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಿ ಮಾಡಬೇಕು, ಅಂದ್ರೆ ಚಿಕ್ಕದಾಗಿರೋ ಸ್ಟಾಲ್ಗಳನ್ನೇ ದೊಡ್ಡ ಉದ್ಯಮವಾಗಿ ಮಾಡಬಹುದು, ಜಿಲೇಬಿ ಕಾರ್ಖಾನೆಗಳನ್ನ ಸ್ಥಾಪಿಸಬಹುದು. ಅಲ್ಲದೆ ಈ ಜಿಲೇಬಿಗಳನ್ನ ಜಪಾನ್, ಅಮೆರಿಕ ಈ ರೀತಿ ಬೇರೆ ದೇಶಗಳಿಗೂ ರಫ್ತು ಮಾಡುವಂತಾಗ್ಬೇಕು ಅಂತ ಅವ್ರು ಸ್ಟೇಜ್ ಮೇಲೆ ಹೇಳ್ತಾರೆ. ಇಂಥ ಕಾರ್ಖಾನೆಗಳನ್ನ ಸ್ಥಾಪಿಸೋಕೆ ಪ್ರಧಾನಿ ಮೋದಿ ಬಿಡ್ತಿಲ್ಲ. ಯಾಕೆಂದ್ರೆ ಅವರು ಅಂಬಾನಿ ಅದಾನಿಗಳಂತ ದೊಡ್ಡ ಕಂಪನಿಗಳಿಗಷ್ಟೇ ಮಹತ್ವ ಕೊಡ್ತಾರೆ. ಈ ಹರಿಯಾಣದಲ್ಲಿರುವಂತಹ ಚಿಕ್ಕ ಅಂಗಡಿಗಳಿಗೆ ಅವರು ಮಹತ್ವ ಕೊಡಲ್ಲ. ಹಣಕಾಸಿನ ಬೆಂಬಲ ಇಲ್ದವ್ರಿಗೆ ಅವರು ಪ್ರಧಾನಿ ಮೋದಿ ಅವರು ಮರ್ತು ಬಿಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಅವರ ಆಶಯ ಏನೋ ಸರಿಯಾಗಿದೆ, ಆದ್ರೆ ಅವರು ಜಿಲೇಬಿ ಫ್ಯಾಕ್ಟರಿ ನಿರ್ಮಾಣ ಆಗ್ಬೇಕು ಅಂದಿದ್ದನ್ನು ಮಾತ್ರ ಈಗ ಬಿಜೆಪಿ ನಾಯಕರು ಟ್ರೋಲ್ ಮಾಡ್ತಿದ್ದಾರೆ. ಜಿಲೇಬಿಯನ್ನ ಅಮೆರಿಕಕ್ಕೆ ಕಳಿಸೋ ಮೊದಲು ಅದನ್ನ ಎಲ್ಲಿ ಹೆಂಗೆ ತಯಾರು ಮಾಡ್ತಾರೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು ಅಂತ ಬಿಜೆಪಿ ಅವರು ಕಾಲೆಳಿತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೋಮ್ ವರ್ಕ್ ಮಾಡ್ಕೊಂಡದಲ್ಲೇ ಬಂದು ಈಗ ಜಿಲೇಬಿ ಫ್ಯಾಕ್ಟರಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಜಿಲೇಬಿಯನ್ನ ಬಿಸಿಯಾಗಿ ಫ್ರೆಶ್ ಆಗಿ ತಿನ್ನುವಂಥದ್ದು, ಒಂದು ದಿನ ಇಟ್ಟರು ಕೂಡ ಅದು ಟೇಸ್ಟ್ ಹಾಳಾಗೋಗುತ್ತೆ. ಆದ್ರೆ ರಾಹುಲ್ ಗಾಂಧಿ ಅವ್ರು ಮಾತ್ರ ಜಿಲೇಬಿ ಕಾರ್ಖಾನೆಯನ್ನ ಸ್ಥಾಪಿಸಿ ಅದನ್ನ ರಫ್ತು ಮಾಡೋ ಪ್ಲಾನ್ ಮಾಡ್ತಿದ್ದಾರಲ್ಲ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜಿಲೇಬಿ ಫ್ಯಾಕ್ಟರಿ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.